ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕವಾಗಿ ನನ್ನ ವಂದನೆಗಳು. ಡೇ ಒನ್ ಇಂದ ಹಿಡಿದು ಇವತ್ತವರೆಗೂ ತುಂಬ ನನಗೆ ನನ್ನ ಟೀಮ್ಗಾಗಲಿ ನನಗಾಗಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ. ತುಂಬ ಧನ್ಯವಾದಗಳು ಸರ್. ಇವಾಗ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕುಟುಂಬದ್ದು ತುಂಬ ಕಡೆ ಎಲ್ಲ ಕಡೆ ವೈರಲ್ ಆಗ್ತೈತೆ. ತುಂಬ ಬ್ಯಾಡ್ ಕಮೆಂಟ್ಸ್ಗಳು ಎಲ್ಲ ಬರ್ತೈತೆ. ಸೊ ಅದಕ್ಕೆ ಸುಮಾರು ಜನ ಫೋನ್ ಮಾಡ್ತಾಯಿದ್ರು, ಬಂದು ಪ್ರೆಸ್ ಮೀಟ್ ಕೊಡಿ ಅಂತ. ಎಲ್ಲೂ ನಾನು ಕೊಟ್ಟಿಲ್ಲ ಸರ್. ಅದಕ್ಕೆ ರಜನಿ ಅವ್ರಿಗೆ ಹೇಳಿ ಎಲ್ಲರನ್ನೂ ಕರೆಸ್ಬಿಟ್ಟು ಎಲ್ರಿಗೂ ಒಂದೇ ಸಲ ಮಾತಾಡೋಣ ಅಂತ ಅದಕ್ಕೆ ಕರೆಸ್ದೆ ಸರ್. ಸರ್ ಫಸ್ಟು ಏನಂದರೆ, ಒಂದು ಕೋರಲ್ಲಿ ಒಂದು ಪ್ರಮೋಷನ್ ಥರ ಮಾಡಿದೆ. ಒಂದು ಫೇಕ್ ಥರ ಒಂದು ಪ್ರಮೋಷನ್ಗೆ ಮೂವಿಗೋಸ್ಕರ ಮಾಡಿದೆ. ಸೊ ಅದು ತುಂಬ ಚೆಂದಾಗಿ ಎಲ್ಲ ಕಡೆನೂ ವೈರಲ್ ಆಯಿತು. ಅದಕ್ಕೂ ಬ್ಯಾಡ್ ಕಮೆಂಟ್ಸ್ಮೆಂಟ್ ಎಲ್ಲ ಹಾಕೋರು. ಏನಕ್ಕೆ ಮಾಡಿದೆ ಅಂದರೆ, ಒಂದು ಸೂರ್ಯನ ಟೈಟ್ಲು ತುಂಬ ಕಡೆ ರೀಚ್ ಆಗಲಿ ಅಂತ ಮಾಡಿದೆ. ಎಲ್ಲೂ ಸರಿಗೆ ಅಷ್ಟೊಂದು ರೀಚ್ ಆಗ್ತಾ ಇದ್ದಿಲ್ಲ. ನನ್ನ ಟೈಟ್ಲು ಆಗಲಿ, ನಾನು ಮಾಡ್ತಾ ಇರೋ ಒಂದು ಟೀಸರ್ ಆಗಲಿ, ಟೀಸರ್ನು ಅಷ್ಟೊಂದು ರೀಚ್ ಆಗಿಲ್ಲ. ಸೊ ಅದೊಂದು ಮಾಡಿದ್ದಕ್ಕೆ ಟೀಸರ್ ಒಂದು ಉನ್ನತ ಮಟ್ಟಕ್ಕೆ ಹೋಯಿತು. ಆಮೇಲೆ ಯಶಸ್ವಿನಿ ಲೇಡಿ ಡಾನ್ ಮೇಡಮ್ ಅವ್ರಿಗೂ ಹೋಗಿ ನಾನೇ ಕನ್ವಿನ್ಸ್ ಮಾಡಿದೆ, ಈ ಥರ ಒಂದು ಮಾಡೋಣ. ನನ್ನ ಟ್ರೈಲರಲ್ಲಿ ಒಂದು ಡೈಲಾಗ್ ಇತ್ತು, ಸೊ ಅದನ್ನು ಇಟ್ಕೊಂಡು ಮಾಡೋಣ ಅಂದೆ. ಸರಿ ಅಂತ ಅವರು ನಾನು ಹೇಳಿದ್ದಕ್ಕೆ ಮೇಡಮು ಒಪ್ಕೊಂಡ್ರು. ಸೊ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಪರ್ಮಿಷನ್ ಸಮೇತ ತೊಗೊಂಡು ಅದೊಂದು ಫೇಕ್ ವಿಡಿಯೋ ಥರ ಮಾಡಿದೆ ಸರ್. ಅದು ರೀಚ್ ಆಗಿದ್ದಕ್ಕೆ ಟ್ರೈಲರು ಒಂದು 70-80 ಸಾವಿರ ಇದ್ದಿತ್ತು. ಅದನ್ನು ಆಗಿ ಮಾರನೇ ದಿವಸನೇ ಒಂದು 4 ಲಕ್ಷ ಮೇಲೆ ರೀಚ್ ಆಗ್ತದೆ ಟ್ರೈಲರು. ಸೊ ನನ್ನ ಪಿಕ್ಚರ್ಗೆ ಏನು ಬೇಕೋ ಅದಕ್ಕೆ ನಾನು ಕಂಟೆಂಟ್ ಥರ ತೊಗೊಂಡು ಒಂದೊಂದಾಗಿ ಮಾಡ್ತಾಯಿದ್ದೆ ಸರ್. ಸರ್ ಇದು ಬಂದು ಎಲ್ಲರನ್ನೂ ಅವತ್ತು ನನ್ನ ಜೊತೆಗೆ ಎಲ್ಲ ರೀಲ್ಸ್ ಅವರು ತುಂಬ ಸಪೋರ್ಟ್ ಮಾಡಿರೋದಕ್ಕಾಗಿ ರೀಲ್ಸ್ ಅವ್ರಿಗೆ, ಆಮೇಲೆ ಅವ್ರಿಗಂತಲೇ ಒಂದು ಶೋ ಇಟ್ಟಿದ್ದೆ. ಅದರಲ್ಲಿ ಇಟ್ಟಿದ್ದಾಗ ಕುಟುಂಬ ಮಂಜು ಅವರು ಬಂದಿದ್ದರು. ನೋಡಿ ಆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತೈತೆ ಕ್ಲಿಯಾರಿಟಿಗೆ, ಇದು ಜೇನುತುಪ್ಪ ಹಾಕೊಂಡು ಮಾಡ್ತಾಯಿದ್ದೀನಿ, ಸೂರ್ಯ ನನಗೆ ಗೊತ್ತಿಲ್ಲ, ಅದೊಂದು ಫೇಕ್ ಮಾಡಬೇಕಂತ ಬಂದು ಮಾಡಿದ್ರು. ನನಗದು ಆವಾಗ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾದಾಗ ನಾನು ಬೈದೆ. ಸೊ ಅದು ಅಚಾನಕ್ಕಾಗಾಯಿತು. ಸೊ ಅದಕ್ಕೆ ಎಲ್ಲರ ಮನಸ್ಸಿಗೂ ತುಂಬ ಹೀಟೆಡ್ ಆಗೈತೆ. ನನಗದು ಮಾಡಬೇಕಂತ ಮಾಡಿಲ್ಲ, ಅದು ತುಂಬ ಕಡೆ ರೀಚ್ ಆಗ್ಬಿಡ್ತು. ಸೊ ಅದಕ್ಕೆ ನಾನು ಕರೆಸಿ ಮಾತಾಡೋಣ ಅಂತೀವಿ ಸರ್. ಜನಕ್ಕೋಸ್ಕರ ಸರ್, ಪಬ್ಲಿಕ್ಕೋಸ್ಕರ ಮಾಡಿದ್ದೆ. ಒಂದು ರೌಡಿಸಮು ಯಾವ ಥರ ಎಲ್ಲ ಅನಾಹುತ ಆಗ್ತೈತೆ ಅಂತಲೂ ಮಾಡಿದ್ದೀನಿ. ಅದರಲ್ಲಿ ಒಂದು ಗಂಡ ಹೆಂಡತಿ ಫ್ಯಾಮಿಲಿನೂ ಸ್ಟೋರಿನೂ ತೋರಿಸಿದ್ದೀನಿ. ಒಂದು ಹೆಣ್ಮಗುಗೆ ಯಾವ ಥರ ಎಲ್ಲ ಗೌರವ ಕೊಡಬೇಕಂತಲೂ ತೋರಿಸಿದ್ದೀನಿ. ಲಾಸ್ಟಲ್ಲಿ ಅದೇ ಹೆಣ್ಣಿಂದ ಹೋದರೆ ಹುಡುಗರು ಯಾವ ಥರ ಎಲ್ಲ ಸಫರ್ ಆಗ್ತಾರೆ ಅಂತಲೂ ತೋರಿಸಿದ್ದೀನಿ ಸರ್. ಫೈನಲ್ ಆಗಿ ಅಪ್ಪ ಮಗಳದ್ದು ಸೆಂಟಿಮೆಂಟ್ ತೋರಿಸಿದ್ದೀನಿ ಸರ್. ಎಲ್ಲ ಥರನೂ ತೋರಿಸಿದ್ದೀನಿ. ದ ಎಂಡ್ ಆಫ್ ದ ವೈಲೆನ್ಸ್ ಅಂತಲೂ ಇಟ್ಟಿದ್ದೀನಿ ಸರ್. ಜೊತೆಗೆ ನಾನೇ ಮಾಡಿಕೊಂಡೆ, ಇದಕ್ಕೆ ಯಾರು ಐಡಿಯಾ ಕೊಟ್ಟಿಲ್ಲ, ಎಲ್ಲ ನನ್ನ ಐಡಿಯಾನೇ. ಕಥೆನೂ ಸರಿ, ಎಲ್ಲ A to Z ನಾನೇ ಮಾಡಿದ್ದು ಸರ್. ಜನಕ್ಕೆ ಅಷ್ಟೊಂದು ಹೋಗಿಲ್ಲ ಸರ್. ಆಮೇಲೆ ಕೆಲವೊಂದು ಕಡೆ ಎಲ್ಲರೂ ಮನೆ ಹತ್ರನೂ ಹೋಗಿದ್ದೀನಿ, ಎಲ್ಲರ ಹತ್ರನೂ ಹೋಗಿದ್ದೀನಿ. ಯಾರೂ ಒಬ್ಬರು ನನಗೆ ಜೋಡಿಸಿಲ್ಲ ಸರ್ ಕೈ ಈ ಪಿಕ್ಚರ್ಗೆ. ಎಲ್ಲರ ಜೊತೆಗೂ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಎಲ್ಲರೂ ಸರ್, ಎಲ್ಲ ಸ್ಟಾರ್ಗಳ ಜೊತೆಗೆ ಎಲ್ಲರ ಜೊತೆಗೆ ಮಾಡಿದೆ. ಹೋದೆ ಮನೆ ಹತ್ರ, ಎಲ್ಲರೂ ಮನೆ ಹತ್ರನೂ ಹೋದೆ. ಯಾರು ಇಲ್ಲ ಅಂತ ಇದ್ರು. ಸೊ ಅವ್ರಿಗೆ ನಾನು ಹೋಗಿರೋದು ತಲುಪೈತೆ ಏನೋ ಗೊತ್ತಿಲ್ಲ. ಈ ಎಲ್ಲರ ಹತ್ರನೂ ಹೋದಾಗ ಯಾರೂ ಬಂದಿಲ್ಲ ಅಂದಾಗ ಇವಾಗ ನಾನು ಏನೋ ಒಂದು ಬಜೆಟ್ ಇಟ್ಕೊಂಡು ಮಾಡಿದೆ. ಅದು ತುಂಬ ಜಾಸ್ತಿ ಆಗ್ಬಿಡ್ತು. ಸೊ ಅದರಿಂದ ನನಗೆ ಸೋಷಿಯಲ್ ಮೀಡಿಯಾಗಾಗಲಿ ಎಲ್ಲರೂ ಒಂಚೂರು ಕಾಸು ಕೊಡೋಕ್ಕಾಗಿಲ್ದಾಗ, ಸೊ ಈ ನನ್ನ ಕಂಟೆಂಟ್ನ ಏನು ಮಾಡಬೇಕಂತ, ಇನ್ನೊಂದು ರೀಚ್ ಆಗಬೇಕಂತಲೇ ನಾನು ಮಾಡಿತ್ತು ಸರ್. ಇನ್ನೇನು ಯಾವ ಉದ್ದೇಶಕ್ಕೂ ಮಾಡಿಲ್ಲ. ಖಂಡಿತವಾಗ್ಲೂ ಯೂಸ್ ಆಯಿತು ಸರ್. ಕಲೆಕ್ಷನ್ ಏನಾಗಿಲ್ಲ ಸರ್, ಹೆಸರು ಬೇರೆ ಮಟ್ಟಕ್ಕೆ ತಗೊಂಡು ಕೊಂಡಿಸ್ಬಿಡ್ರಿ ಸರ್. ನಾನು ಸರ್ ಇವಾಗ ಅಷ್ಟು ಪಿಕ್ಚರಲ್ಲಿ ನನ್ನ ಪಿಕ್ಚರ್ ಎಪಿಕಾಗಿ ನಿಲ್ತೈತೆ ಸರ್. ಸೂರ್ಯಣ್ಣ ಅಂತ ಇಡೀ ಮೂಳೆಗೂ ಹರಿದಾಡ್ತೈತೆ ಸರ್. ಏನು ಮಾಡಿದಾರೆ ಏನೋ ಗೊತ್ತಿಲ್ಲ. ನನ್ನ ಪಿಕ್ಚರ್ಗೆ ನಾನು ಇವತ್ತಿಗೆ ನನ್ನ ಕಂಟೆಂಟ್ ತೊಗೊಂಡು ನಾನು ಮಾಡ್ಕೊಂಡಿದ್ದೀನಿ ಸರ್. ಯಾವ ಉದ್ದೇಶಕ್ಕೂ ಯಾರ ಮನಸ್ಸಿಗೂ ನೋಯಿಸ್ಬೇಕಂತ ಮಾಡಿಲ್ಲ. ನಾನು ಮಾಡಿರೋದು ಒಂದು ಕನ್ನಡ ಪಿಕ್ಚರು, ಬೇರೆ ಯಾವ ಲ್ಯಾಂಗ್ವೇಜು ಮಾಡಿಲ್ಲ ಸರ್. ಇವಾಗ ಒಂದು 5 ಟ್ಯಾಕೇಜ್ ಹೊಡ್ತೈತೆ ಸರ್. ಸರ್ ಕಲೆಕ್ಷನ್ ಏನು ಅಷ್ಟೊಂದು ಆಗಿಲ್ಲ ಸರ್. ಪ್ರಚಾರ ಮಾಡಿದ ಕಾಸು ಬಂದಿಲ್ಲ ಸರ್. ಸರ್ ಅದು ಏನಂದರೆ ಒಂದು ವಾರ ನಿಲ್ತು ಸರ್. ನೆಕ್ಸ್ಟ್ ವಾರಕ್ಕೆ ಏನಾದ್ರು ಹಾಕೋಬೇಕಂತ ಸೇರಂತ ಆ ಥರ ರೀಲ್ಸನ್ನು ಕಳಿಸಿ ಏನಾದ್ರು ಒಂದು ಎಲ್ಲ ಅವ್ರವ್ರು ಇದರಲ್ಲಿ ಓಡಿದ್ರೆ ಇನ್ನೊಂದು ಸ್ವಲ್ಪ ರೀಚ್ ಆಗ್ತೈತೆ ಅಂತ ಆ ಒಂದು ಉದ್ದೇಶಕ್ಕೆ ಕರೆಸಿತ್ತು ಸರ್. ಅವತ್ತು ಉತ್ತರ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ದೀವಿ. ತಿರ್ಗಾನು ಬರೋವರ ಎಲ್ಲ ಇದಕ್ಕೂ ಮಾಡ್ತಾ ಇದ್ದಾರೆ, ಅವರೇ ತಗೊಳ್ತಾ ಇದ್ದಾರೆ, ಬಂದಿದ್ದಾರೆ. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ 2 ಪ್ರೊಡ್ಯೂಸರು ಬಂದಿದ್ದಾರೆ ನೆಕ್ಸ್ಟ್ ಮೂವಿ ಮಾಡೋಣ ಅಂತ. ನಾನೇನು ಹೇಳೋಕ್ಕೂ ಇಲ್ಲ. ಅತಿ ಶೀಘ್ರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ಸರ್. ಅದನ್ನು ಆ ಸಬ್ಜೆಕ್ಟೇ ಮಾಡ್ತಾ ಇದ್ದೀನಿ. ಇಲ್ಲ ಇದು ಲೇಟಾಗಿ ಮಾಡ್ತೀನಿ, ಬೇರೆ ಟೈಟ್ಲ್ ಇಟ್ಟಿದ್ದೀನಿ, ಅದನ್ನು ಅನೌನ್ಸ್ ಮಾಡ್ತೀನಿ ಸರ್. ನಮ್ಮವರೇ ಮಾಡಲಿ ಅಂತ ಪ್ರೊಡ್ಯೂಸರು, ನಮ್ಮ ಬೆಂಗಳೂರವ್ರು ಮಾಡಲಿ ಅಂತ ನನಗೊಂದು ಖುಷಿ. ಉತ್ತರ ಕರ್ನಾಟಕ ಅವರು ಬಂದು ಕೇಳ್ತಾ ಇದ್ದಾರೆ, ಮಾಡಲಿ ಅಂತ. ನೋಡೋಣ ದೇವ್ರು ಹೆಂಗೈತೋ ಹಂಗೆ ನಡೆಸ್ತೀನಿ. ಇದನ್ನು ಆ ಸಬ್ಜೆಕ್ಟೇ ಮಾಡ್ತಾ ಇದ್ದೀನಿ ಸರ್. ಇಲ್ಲ, ಇದು ರಿಲೀಸ್ ಮಾಡ್ತಾ ಇದ್ದೀನಿ ಸರ್. ಉತ್ತರ ಕರ್ನಾಟಕ ಎಲ್ಲ ಬರೋ ವಾರದಿಂದ ಅದನ್ನು ಹೋಗ್ತಾ ಇತ್ತು.
ಮಾಡ್ತಾ ಇದ್ದಾರೆ ಸರ್. ತಮಿಳವರು ಬಂದು ಕೇಳಿದ್ದಾರೆ, ಹಿಂದಿಗೂ ಕೇಳಿದ್ದಾರೆ, ಎಲ್ಲದಕ್ಕೂ ಕೇಳಿದ್ದಾರೆ, ಅಮೆಝಾನಲ್ಲೂ ಕೇಳಿದ್ದಾರೆ. ಎಲ್ಲದಕ್ಕೂ ತುಂಬ ರೀಚ್ ಆಗಿ ಎಲ್ಲ ಒಂದು ಒಳ್ಳೆ ನೇಮೆ ಬರ್ತೈತೆ ಸರ್. ಎಲ್ಲದಕ್ಕೂ ರೀಚ್ ಆಗ್ತೈತೆ ಸರ್. ಸರ್ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಟ್ರೋಲ್ ಮಾಡಿರೋರಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಸಾಕು. ನೀನು ಏನಾದ್ರು ಮಾತಾಡೋಂಗಿದ್ರೆ ದಯವಿಟ್ಟು ನಿಮ್ಮ ಮಡಿಲಲ್ಲಿ ಈ ಸೂರ್ಯನ ಪಿಕ್ಚರ್ ಇಡ್ತಾ ಇದ್ದೀನಿ. ದಯವಿಟ್ಟು ಒಂದು ಹಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊತಾ ಇದ್ದೀನಿ, ನೀವು ಒಂದ್ಸಲ ಪಿಕ್ಚರ್ ನೋಡಿ. ಪಿಕ್ಚರ್ ನೋಡ್ಬಿಟ್ಟು ಅದೇನು ಟ್ರೋಲ್ ಮಾಡ್ತೀರಾ ಮಾಡಿ. ನನ್ನ ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ನನ್ನ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಗಳಲ್ಲಾಗಿರ್ಬೋದು, ಅದನ್ನ ಏನಾದ್ರು ಬೇಕಾದ್ರೆ ಮಾಡಿ. ಅದನ್ನ ಬಿಟ್ಬಿಟ್ಟು ಎಲ್ಲೋ ಏನೋ ಮಾಡಿ ಸರಿ, ಅದು ಏನೋ ನಿಮ್ಗೆ ಮನಸ್ಸಿಗೆ ಹರ್ಟ್ ಆಗಿರ್ಬೋದು. ಸಾರಿ ಕೇಳ್ತಾ ಇದ್ದೀನಿ, ಎಲ್ರಿಗೂ ಸಾರಿ ಕೇಳ್ತಾ ಇದ್ದೀನಿ ಸರ್. ದುನಿಯಾ ವಿಜಯ್ ಅಣ್ಣ ಫ್ಯಾನ್ಸ್ಗಳು ತುಂಬಾನೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತದೆ, ಯಾಕೆ ವಿಜಯಣ್ಣನ ಕರೆದಿಲ್ಲ ಅಂತ 25 ಸಲ ಹೋಗಿದ್ದೀನಿ ಅಣ್ಣನ ಮನೆ ಹತ್ರ. ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. 25 ಸಲ ಹೋಗಿದ್ದೀನಿ. ಇಲ್ಲ ಅಂತಾನೆ ಹೇಳಿ ಕಳಿಸ್ತಾ ಇದ್ದಾರೆ. ವಿಜಯಣ್ಣ ಫ್ಯಾನ್ಸ್ಗೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಅಣ್ಣನೇ ಇವತ್ತು ಸೂರ್ಯನ ಟೈಟ್ಲ್ ಕೊಟ್ಟಿರೋದು ಅವರೇನೆ. ಅವ್ರು ಯಾವತ್ತೂ ನನ್ನ ಮನಸ್ಸಲ್ಲಿ ಇರ್ತಾರೆ. ಅದೇ ಇವಾಗ ಫಸ್ಟ್ ಒಂದು ವಿಡಿಯೋ ಮಾಡಿದಾಗ ಬೆಂಗಳೂರು CCP ಕರೆದಿ ನಾನು ಮಾತಾಡಿದ್ರು, ಇದೆಲ್ಲ ಮಾಡಬೇಡ ಅಂತ. ತುಂಬ ಅಲ್ಲೂ ಅನ್ಭವಿಸಿದೆ. ದಯವಿಟ್ಟು ಈ ಒಂದು ನಾನು ಮಾಡಿರೋ ಪ್ರಮೋಷನ್ಗಳು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ತುಂಬಾ ನಾನು ಹೋಗಿ ಸ್ಟೇಷನ್ನು DCP ಆಫೀಸ್ಗೆಲ್ಲ ಅಲ್ದಾಡಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿನೂ ಸಾರಿ ಕೇಳಿದ್ದೀನಿ. ಇದೊಂದು ಯಾರು ದಯವಿಟ್ಟು ನನ್ನಲ್ಲಿ ದ ಎಂಡ್ ಆಫ್ ವೈಲೆನ್ಸ್ ಅಂತ ಇದನ್ನು ನನ್ನಲ್ಲೇ ಈ ಪ್ರಮೋಷನ್ಗಳೆಲ್ಲ ಮುಗಿಲಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಕಷ್ಟಪಟ್ಟು ನಾನು ಮಾಡಿದ್ದು ಈ ಒಂದು ಕನ್ನಡ ಪಿಕ್ಚರು ನಿಮ್ಮಗಳಿಗೆಲ್ಲ ತಲುಪಿಸ್ಬೇಕಂತಲೇ ಮಾಡಿದೆ, ಬೇರೆ ಯಾವ ಉದ್ದೇಶಕ್ಕೂ ಇಲ್ಲ. ದಯವಿಟ್ಟು ಯಾರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಇದರಿಂದ. ಮತ್ತೊಮ್ಮೆ ತಿರುಗಿ ಎಲ್ಲರಿಗೂ ಇದು ಈ ನನ್ನ ಒಂದು ಇಫೆಕ್ಟ್ ಮಾಡಿರೋ 3 ಇದರಿಂದ ಏನಾದ್ರು ಯಾರಿಗಾದ್ರು ತುಂಬ ನೋವು ಕೊಟ್ಟಿದ್ರೆ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಥರ ಎಲ್ಲ ಟ್ರೋಲರ್ಗೂ ಒಂದು ಸಲ ಈ ನಿಮ್ಮ ಮಡಿಲಲ್ಲಿ ಇಡ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಮಡಿಲಲ್ಲಿ ಎಲ್ಲರ ಮಡಿಲಲ್ಲಿ ಇಡ್ತಾ ಇದ್ದೀನಿ ಈ ಕನ್ನಡ ಪಿಕ್ಚರು ಸೂರ್ಯನ ಟೈಟ್ಲು. ಒಂದು ಸಲ ನೋಡ್ಬಿಟ್ಟು ಏನಾದ್ರು ವ್ಯೂಸ್ ಇದ್ದರೆ ಕೊಡಿ, ದಯವಿಟ್ಟು ಕೊಡಿ. ನಾನು ಕೇಳ್ಕೊಳೋದು ಒಂದೇ ಒಂದು, ನನ್ನ ಡೈರೆಕ್ಷನಲ್ಲಿ ಆಗಿರ್ಬೋದು, ನನ್ನ ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಎಲ್ಲ ಪಾತ್ರದಲ್ಲೂ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ಸಲ ಇದು ನೋಡಿ, ಇದನ್ನು ಯಾವ ಥರ ರೀಚ್ ಮಾಡಿದ್ರೋ ಅದನ್ನು ಒಂದು ಸಲ ರೀಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಕನ್ನಡ ಪಿಕ್ಚರ್ 100% ಎಲ್ಲ ಪಿಕ್ಚರು ನಿಲ್ಸ್ಕೊತೈತೆ. ಆ ಪಿಕ್ಚರ್ ಈ ಪಿಕ್ಚರ್ ಅಂತಲ್ಲ, ಎಲ್ಲ ಪಿಕ್ಚರ್ಗೂ ಒಂದು ವ್ಯೂಸ್ ಕೊಡಿ ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ನಮ್ಮ ಕನ್ನಡ ಪಿಕ್ಚರ್ ಬೆಳಿಬೇಕಂತ ತುಂಬ ಕೇಳ್ಕೊತಾ ಇದ್ದೀನಿ.